ಹಿಂದೆ ರೈಲ್ವೆ ಮಂತ್ರಿ ಬಂದಿದ್ದೆ, ಮಾದೇಶ್ವರಿಗೊಂದು ಬೆಂಗಳೂರು ಟ್ರೈನ್ ಮಾಡುವಾಗ ಉದ್ಘಾಟನೆ ಬಂದಿದ್ದೆ. ಅದರ ನಂತರ ಸಾಮಾಜಿಕ ಧಾರ್ಮಿಕ ಕಾರ್ಯಕ್ರಮ ಸಲುವಾಗಿ ಕೋಲಾರಕ್ಕೆ ಮೊದಲ ಬಾರಿಗೆ ಬಂದಿದ್ದೇನೆ. ಇವತ್ತಿನ ಎಲ್ಲ ನಮ್ಮ ಹಿಂದೂ ಕಾರ್ಯಕರ್ತರು ರಾಮನವಮಿಯ ಒಂದು ಉತ್ಸವದಲ್ಲಿ ಭಾಗವಹಿಸಲಿಕ್ಕೆ ನಾವು ಬಂದಿದ್ದೀವಿ. ಸರ್, ರಾಜ್ಯದಲ್ಲ ಒಂದು ಪ್ರಮುಖ ವಿಚಾರ ಚರ್ಚೆ ಆಗ್ತದೆ. ಶಾಸಕರಾದವರು ಕ್ಷೇತ್ರಗಳ ಸಮಸ್ಯೆನ ಚರ್ಚೆ ಮಾಡಲಿಕ್ಕೆ ಸದನದಲ್ಲಿ ಮಾತಾಡ್ತಾರೆ ಅಂತ. IPL ಟಿಕೆಟ್ ವಿಚಾರವಾಗಿ ಚರ್ಚೆ ಮಾಡಿರ್ತಕ್ಕಂಥದ್ದು ಬಹಳ ಒಂದು ದುರದೃಷ್ಟಕರ ಅಂತ. ಸರಿ, ಶಾಸಕರು ಇಷ್ಟು ನಾಚಿಕೆಡಿಗಳಾಗಿದ್ದಾರೆ ಕೆಲವೊಂದು ಶಾಸಕರು. ನಮ್ಗೆಲ್ಲ IPL ಟಿಕೆಟ್ ಬೇಕು, ನಮ್ಗೆ ಅದರ ರಿಸರ್ವೇಶನ್ ಬೇಕು, ಮುಂದಿನ VIP ಕುರ್ಚಿ ಕೊಡ್ಬೇಕನ್ನೋಂತ ಮಾನಸಿಕತೆಯಿಂದ ಕರ್ನಾಟಕದಲ್ಲಿ ಚರ್ಚೆಗಳು ಎದ್ರ ಮೇಲೆ ಆಗ್ಬೇಕು. ಆ ಕ್ಷೇತ್ರದ ಜನರ ಸಮಸ್ಯೆಗಳು, ನೀರಾವರಿ ಯೋಜನೆಗಳು, ಕೈಗಾರಿಕೆಗಳ ಬಗ್ಗೆ ಚರ್ಚೆ ಆಗಬೇಕು. ನಮ್ಗೆ IPL ಟಿಕೆಟ್ ಕೊಡಿ, 5 ಕೊಡಿ, 10 ಕೊಡಿ, ಹಿಂಗೆಲ್ಲ ಇದು ತಮ್ಮ ಶಾಸಕರ ಘನತೆ ಇವತ್ತು ಕಡಿಮೆ ಆಗ್ತಾ ಇದೆ. ಶಾಸಕರಿಗೆ ಇವಾಗ ಹಣ ಕೊಟ್ಟು ಹೋಗ್ಬೇಕಲ್ಲಿ, ಬೇಕಾದ್ರೆ ಒಳ್ಳೆ ಸೀಟ್ ಬೇಕಾದ್ರೆ ಹಣ ಕೊಟ್ಟು ಹೋಗ್ಬೇಕು. ಸಾರ್ವಜನಿಕರ ಈ ಕೆಲಸ ಮಾಡೋದ್ಬಿಟ್ಟು ಯಾವುದೋ ಒಂದು IPL ನೋಡ್ತೇನೆ, ಯಾವುದೋ ಇದರಲ್ಲಿ ನೋಡ್ತೇನೆ ಅಂದರೆ ಅದಕ್ಕೇ ವಿಧಾನಸಭೆಯಲ್ಲಿ ಬಹಳಷ್ಟು ಚರ್ಚೆಗಳು ಇವತ್ತು ಪರಿಣಾಮಕಾರಿಯಾಗಿ ಆಗ್ತಾ ಇಲ್ಲ. ಮತ್ತು ಹಾಜರಾತಿನೂ ಬಹಳಷ್ಟು ಗಣನೀಯವಾಗಿ, ಯಾಕಂದರೆ ನಾನು ಮುಂಜಾನೆ ಬೆಳಿಗ್ಗೆ ಹೋದರೆ ಸದನ ಮುಗಿಯೋರಿಗೆ ಇರ್ತೀವಿ, ಆ ಒಂದು ಸಂಸ್ಕೃತಿನೂ ಇಲ್ಲ. ಹೀಗಾಗಿ ಆರೋಗ್ಯಕರ ಚರ್ಚೆ ಆಗೋದಿಲ್ಲ. ಯಾವ್ಯಾವ ವಿಷಯ ಮೇಲೆ ಎಡ್ಜರ್ನ್ ಆಗ್ತದೆ, ಯಾರ್ಯಾರು ಅವರು ಆಡಳಿತ ಪಕ್ಷದ ಗಲಾಟೆ ಮಾಡ್ತಾರೆ, ನಾವು ಗಲಾಟೆ ಮಾಡ್ತಾರೆ. ಶಾಸಕಪೇಟೆ ಚುನಾವಣೆಯಲ್ಲಿ ಸ್ಟ್ಯಾಂಡ್ ಏನು ಸರ್? ಈಗಾಗಲೇ ನಾನು ಹೇಳಿದ್ದೀನಿ. ನಾನು ಈಗ ಅಲ್ಲಿ ಬಾಗಲಕೋಟೆಯಲ್ಲೂ ಅಲ್ಲಿ ಅಭ್ಯರ್ಥಿಗಳು ವಿನಂತಿ ಮಾಡ್ಕೊಂಡಾರೆ. ಅವರು ನಾವು ಎಲ್ಲ ಬರಲಿಂದ ಹಿಂದೆ ಅವರಿಗೆ ಟಿಕೆಟ್ನು ನಾನೇ ಕೊಡಿಸಿದ್ದೆ, ಹಿಂದೆ ಅನಂತಕುಮಾರ್ ಅವರು ಇದ್ದಾಗ. ಈಗ ಅಲ್ಲಿ ನಾವು ಹೋಗ್ತೀವಿ ಅನ್ನೋಂಥದ್ದು ನಿರ್ಣಯ ಮಾಡಿದ್ದೇವೆ. ದಾವಣಗೆರೆಯಲ್ಲೇನು ಮುಸ್ಲಿಮರು ಓಟ್ ಹಾಕ್ತಾರೆ BJP ಗೊತ್ತೇನೋ ಖುಷಿ ಒಳಗೆ ಅದಾರೆ, ಒಂದೂ ಬೀಳುವುದಿಲ್ಲ ತಪ್ಪಿ. ಆ ರೀತಿ ಇವತ್ತೆಲ್ಲ ಸಿದ್ದರಾಮಯ್ಯವ್ರ ಬಳಿ ಬಂದು ಎಲ್ಲ ಪ್ಯಾಕೇಜ್ ಅನೌನ್ಸ್ ಆಗಿದೆ, ಮುಗಿದು ಎಲ್ಲ ಅಲ್ಲೇ ಹಾಕ್ತಾರೆ. ಕಾಂಗ್ರೆಸ್ ಸಪೋರ್ಟ್ ಮಾಡ್ತೀನಿ, ಪೈಲ್ವಾನ್ರು ಕಾಂಗ್ರೆಸ್ ಸಪೋರ್ಟ್ ಮಾಡ್ತಾರೆ. ಅವ್ರು ಕಾಂಗ್ರೆಸ್ ಬಿಟ್ಟರೆ ಎಲ್ಲಿವರೆಗೆ 40% ಅವ್ರು ಆಗೋದಿಲ್ಲ ಕಾಂಗ್ರೆಸ್. ನೀವು ಪ್ರಚಾರಕ್ಕೆ ಹೋಗ್ತೀರಿ? 40% ಮುಸ್ಲಿಮರಾದ್ಮೇಲೆ ಜಮೀರ್ ಅಹ್ಮದ್ ಖಾನ್, ಇದನ್ನ ಪಕ್ಕ ಬರ್ಕೊಂಡ್ಬಿಡ್ರಿ. 14 ಜನ ಮುಸ್ಲಿಮ್ಸ್ ಅಭ್ಯರ್ಥಿಗಳಿದಾರಲ್ಲ, ಅವ್ರಿಗೆ ನೋಡ್ರಿ, ನಮ್ಮ ಹಂಗ ಹಿಂದೂಗಳ ಹಂಗ ಹೊಡೆದು ಓಟ್ ಹಾಕೋದಿಲ್ಲ. ಅವ್ರು 10-15 ಓಟ್ ತಗೋದಿಲ್ಲ ಒಬ್ಬರು. ನೋಡ್ತಾ ಇರಿ ನೀವು. ಯಾಕಂದ್ರೆ ನನ್ನ ಕ್ಷೇತ್ರದಲ್ಲಿ ವಿಜಾಪುರದಲ್ಲಿ 2,80,000ದಲ್ಲಿ 1,26,000 ಮುಸ್ಲಿಮ್ ಇದ್ದಾರೆ. ಒಂದೊಂದು ಬೂತ್ನಲ್ಲಿ ನನಗೆ 2-3 ಓಟ್ ಬೀಳುವುದಿಲ್ಲ, 1-2 ಬರ್ತಾರೆ. ನಮ್ಮ ಹಿಂದೂಗಳ ಬೂತ್ನಲ್ಲಿ 100-150 ಅವನಿಗೆ ಬೀಳ್ತಾವೆ. ನೀವು ಓಟ್ ಕೇಳಿದ್ರೆ ಸರ್ ಮುಸ್ಲಿಮ್ಸ್? ಕೇಳೋದಿಲ್ಲ. ಕೇಳೋದೇ ಇಲ್ಲ, ಯಾಕೆ?